ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಗೌಡ್ರ ಮೂಲೆ ಬೆಟ್ಟದಲ್ಲಿ ನಡೀತಾ ಇರುವಂತಹ ಈ ಉತ್ಖನನ ಕಾರ್ಯದ ವೇಳೆ ಪ್ರಾಗೈತಿಹಾಸಿಕ ಕಾಲಕ್ಕೆ ಸೇರಿದಂತಹ 2 ಮಾನವನ ಅಸ್ಥಿಪಂಜರಗಳು ಪತ್ತೆಯಾಗಿವೆ. ಅಮೆರಿಕದ ಹಾರ್ಟ್ರಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಹಾಗೂ ಉತ್ಖನನ ತಂಡದ ಸಹ ನಿರ್ದೇಶಕಿ ನಮಿತಾ ಎಸ್ ಸುಗಂಧಿ ನೇತೃತ್ವದಲ್ಲಿ ಸಂಶೋಧನೆ ತಂಡ ಈ ಉತ್ಖನನ ಕಾರ್ಯವನ್ನು ನಡೆಸಿತ್ತು. ಕಳೆದ ವಾರ ಮಣ್ಣನ್ನು ಅಗೆದಾಗ ಮೊದಲು ಮಾನವನ ಮೂಳೆಗಳು ಪತ್ತೆಯಾಗಿತ್ತು. ನಂತರ ಮತ್ತಷ್ಟು ಆಳವಾಗಿ ಅಗೆದಾಗ ಸುಮಾರು 5.5 ಅಡಿ ಉದ್ದದ 2 ಸಂಪೂರ್ಣ ಮಾನವನ ಅಸ್ಥಿಪಂಜರಗಳು ಒಂದರ ಪಕ್ಕದಲ್ಲೊಂದು ಪತ್ತೆಯಾಗಿದೆ. ಅಸ್ಥಿಪಂಜರಗಳು ಯಾವುದೇ ರೀತಿಯಲ್ಲಿ ಹಾಳಾಗಬಾರದು, ಅದು ಹಾಳಾಗದೆ ಉತ್ತಮ ಸ್ಥಿತಿಯಲ್ಲಿ ದೊರೆತದೆ. ಇನ್ನು ಮೃತದೇಹಗಳ ಮೇಲೆ ಕಲ್ಲುಗಳನ್ನು ಇಟ್ಟು ಶವ ಸಂಸ್ಕಾರ ಮಾಡಿದ ಪದ್ಧತಿಯಲ್ಲಿ ಸ್ಪಷ್ಟ ಕುರುಹುಗಳು ಕಂಡುಬಂದಿದೆ. So they may have, because bone is copper levels, calcrete is on there. So, so they may have, because bone is copper levels, calcrete is on there. The importance is that people have been here for 5,000 years. Neolithic, they're here, megalithic period, Iron Age, early historic, medieval. We knew about the agriculture from about 5,000 years back. 5,000 years back. Yes. Around 3,000 BC, 2,500 BC, they began with the goat. With the goats, pastoralism, then the local millets, right, those things. They started growing. They started growing those things. Then afterwards, from north, these things like the wheat, barley, they start to come. Then afterwards, then the African crops start to come. So this place is always getting, they started with the local crops, then the new things from the outside. We knew about the agriculture from about 5,000 years back. 5,000 years back. Yes. Around 3,000. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನಲ್ಲಿ ಏನು ತೆಕ್ಕಲಕೋಟೆ ಇತ್ತು, ಈ ಪಟ್ಟಣದಲ್ಲಿ ಐತಿಹಾಸಿಕವಾದಂಥ ಒಂದು ಬಂಧವನ್ನು ಹೊಂದಿದೆ. ಯಾಕಂದರೆ 3,000 ವರ್ಷದ ಹಿಂದೆಯ ಒಂದು ಮೂಳೆಗಳು, ಅಂದರೆ ಮಾನವನ ಮೂಳೆಗಳು ಪತ್ತೆ ಆಗಿರೋದು ನಿಜಕ್ಕೂ ಅದು ಒಂದಲ್ಲ 2 ಮಾನವನ ಮೂಳೆ ಅಕ್ಕಪಕ್ಕದಲ್ಲೇ ಸಿಕ್ಕಿರುವಂಥದ್ದು. 5.5 ಅಡಿ ಉದ್ದ ಇರುವಂತಹ ಮೂಳೆಗಳು ಪತ್ತೆಯಾಗಿದೆ. ಆದರೆ ಅಮೆರಿಕದ ಏನು ಹಾರ್ಟ್ಸ್ವಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಗಳು ಬಂದು ಅಲ್ಲಿ ಏನು ಸಂಶೋಧನೆ ನಡೆಸ್ತಾ ಉತ್ಖನನ ಕಾರ್ಯವನ್ನು ನಡೆಸಿದ್ರು. ಸದ್ಯ ಈಗ ಎಲ್ಲ ರೀತಿಯ ಕುರುಹುಗಳು ಅಲ್ಲಿ ಸಿಗ್ತಾ ಇದೆ, ಅವಶೇಷಗಳು ಸಿಗ್ತಾ ಇದೆ. ಮುಂದೆ ಇನ್ನೂ ಅಗದಷ್ಟು ಎಷ್ಟೆಲ್ಲ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.